ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಜುಲೈ 13, 2026 ಟಾಪ್ ಮತ್ತು ಲೇಟೆಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಟೆಕ್ ಪ್ರಪಂಚದಲ್ಲಿ ಏನೆಲ್ಲ ಹೊಸ ಅಪ್ಡೇಟ್ ಆಗಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ನ್ಯೂಸ್ ಗೂಗಲ್ ಕಡೆಯಿಂದ. KBC ಅಂತಂದ್ರೆ ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಗೂಗಲ್ ಜಿಮಿನೈ AI ಪವರ್ಡ್ ನಾಲೆಡ್ಜ್ ಕಂಪೇನಿಯನ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇರೋಂಥದ್ದು. ಸೊ ಈ ಸೀಸನ್ ನ KBC ನಲ್ಲಿ ಜನರೇಟಿವ್ AI ಮ್ಯಾಜಿಕ್ ಖಂಡಿತವಾಗಿಯೂ ನಾವು ನೋಡೋದಕ್ಕೆ ಸಿಗುತ್ತೆ. ಆಡಿಯನ್ಸ್ಗೆ ಲರ್ನಿಂಗ್ಸ್ ಮತ್ತು ಎಂಗೇಜ್ ಆಗೋದಕ್ಕೆ ಇದೊಂದು ಹೊಸ ಇಂಟರಾಕ್ಟಿವ್ AI ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಎರಡನೇ ನ್ಯೂಸ್ IT ಸೆಕ್ಟರ್ ಇಂದ. ಇಂಡಿಯಾದ ಲಾರ್ಜೆಸ್ಟ್ IT ಸೆಕ್ಟರ್ ಫರ್ಮ್ ಆದ TCS ಸುಮಾರು 8,900 ಫಾರ್ವರ್ಡ್ ಡಿಪ್ಲಾಯ್ಡ್ AI ಇಂಜಿನಿಯರ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ AI ಮತ್ತು ಸೈಬರ್ ಸೆಕ್ಯೂರಿಟಿನಲ್ಲಿ ಹೊಸ ಅಕ್ವಿಸಿಷನ್ಗೆ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಕಂಪ್ನಿನ AI ಬಿಸ್ನೆಸ್ ಈಗ $2.6 ಬಿಲಿಯನ್ ರೆವೆನ್ಯೂ ರೇಟ್ ನಲ್ಲಿ ರನ್ ಆಗ್ತಿರುವಂತದ್ದು ಆಸ್ ಪರ್ ರಿಪೋರ್ಟ್ಸ್ ನ ಪ್ರಕಾರ. ಮೂರನೇ ನ್ಯೂಸ್ ನಾವು ಏಸಸ್ ಮತ್ತು ಡೆಲ್ ರಿಲೇಟೆಡ್ ಅನ್ನ ನೋಡ್ಬೋದಾಗಿರುತ್ತೆ. ಏಸಸ್ ಮತ್ತು ಡೆಲ್ AI ಲ್ಯಾಪ್ಟಾಪ್ಸ್ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಹವವನ್ನ ಕ್ರಿಯೇಟ್ ಮಾಡಿರುವಂತದ್ದು. ಏಸಸ್ ಇಂಡಿಯಾನಲ್ಲಿ ಹೊಸ ವಿವೋಬುಕ್ 14 ಮತ್ತು 15 AI ಲ್ಯಾಪ್ಟಾಪ್ಸ್ ಅನ್ನ ಲಾಂಚ್ ಮಾಡಿರುವಂತದ್ದು. ಇದು ಲೇಟೆಸ್ಟ್ ಇಂಟೆಲ್ ಕೋರ್ 7 ಸೀರೀಸ್ ಮತ್ತು 3 ಪ್ರೊಸೆಸರ್ ಜೊತೆಗೆ ಬರುವಂತದ್ದು. ಇದರ ಸ್ಟಾರ್ಟಿಂಗ್ ಪ್ರೈಸ್ 75,990 ರುಪೀಸ್ಗೆ ಶುರುವಾಗ್ತಾ ಇದೆ. ಇದರ ಜೊತೆಗೆ ಡೆಲ್ ಕೂಡ ತನ್ನ ಪ್ರೋ ಪ್ರಿಸಿಷನ್ AI ರೆಡಿ ವರ್ಕ್ ಸ್ಟೇಷನ್ಸ್ ಅನ್ನ ಲಾಂಚ್ ಮಾಡಿರುವಂತದ್ದು. ನೀವು AI ಸ್ಟಿಮ್ಯುಲೇಷನ್ ಮತ್ತು ಹೆವಿ ವಿಡಿಯೋ ಎಡಿಟಿಂಗ್ ಕೆಲಸವನ್ನ ಮಾಡ್ತಾ ಇದ್ರೆ ಇದೊಂದು ಒಳ್ಳೆ ಅಪ್ಗ್ರೇಡೇಷನ್ ಅಂತಾನೆ ಹೇಳ್ಬೋದಾಗಿರುತ್ತೆ. ನಾಲ್ಕನೇ ಟೆಕ್ ನ್ಯೂಸ್ ಬಂದು U&I ಪವರ್ ಬ್ಯಾಂಕ್ಸ್ ಮತ್ತು ಯೂನಿಕ್ಸ್ ನೆಕ್ ಬ್ಯಾಂಡೆಡ್ ರಿಲೇಟೆಡ್. U&I ಇಂಡಿಯಾನಲ್ಲಿ ಹೊಸ ಹಿಸ್ಟ್ರಿ ಸೀರೀಸ್ TWS ಇಯರ್ಬಡ್ಸ್ 50,000 mAh ಬಿಗ್ಗರ್ ಸೀರೀಸ್ ಪವರ್ ಬ್ಯಾಂಕ್ ಮತ್ತು ಪಾರ್ಟಿ ವಾಕ್ಸ್ ಸೀರೀಸ್ ಸ್ಪೀಕರ್ಸ್ ಅನ್ನ ಲಾಂಚ್ ಮಾಡಿರುವಂತದ್ದು. ಜೊತೆಗೆ ಯೂನಿಕ್ಸ್ ಕೂಡ UX 1000 ಸೀರೀಸ್ ನ ವೈರ್ಲೆಸ್ ನೆಕ್ ಬ್ಯಾಂಡ್ ಅನ್ನ ಕೇವಲ 999 ರುಪೀಸ್ಗೆ ಲಾಂಚ್ ಮಾಡಿರುವಂತದ್ದು. ಇದರ ಸ್ಪೆಷಲ್ ಏನಂತ ಹೇಳಿದ್ರೆ 62 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಅನ್ನ ನೋಡೋದಕ್ಕೆ ಈ ಒಂದು ನೆಕ್ ಬ್ಯಾಂಡ್ ನಲ್ಲಿ ಸಿಗುತ್ತೆ. ಐದನೇ ಟೆಕ್ ನ್ಯೂಸ್ ಮತ್ತು ಇದು ಕೊನೆಯ ಟೆಕ್ ನ್ಯೂಸ್ ಆಗಿರುವಂತದ್ದು. ಇದು ಸ್ಟಾಕ್ ಮಾರ್ಕೆಟ್ ಕಡೆಯಿಂದ ನಾವು ನೋಡೋದಕ್ಕೆ ಸಿಗುತ್ತೆ. HCL ಟೆಕ್ ಇವತ್ತು ತನ್ನ Q1 ರಿಸಲ್ಟ್ಸ್ ಏಪ್ರಿಲ್ ಟು ಜೂನ್ 2026 ಕ್ವಾರ್ಟರ್ ಅನ್ನ ಅನೌನ್ಸ್ ಮಾಡಲಿರುವಂತದ್ದು. ಇನ್ವೆಸ್ಟರ್ಸ್ ಎಲ್ಲರೂ ಇದರ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಬಗ್ಗೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದನೇ HCL ಟೆಕ್ ಶೇರ್ಸ್ ಆಲ್ಮೋಸ್ಟ್ 6% ವರೆಗೂ ಜಂಪ್ ಆಗಿರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಟೆಕ್ ನ್ಯೂಸ್ ಮತ್ತು ಟೆಕ್ ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ನಲ್ಲಿ ನಿಮ್ಮ ಫೇವರೇಟ್ ನ್ಯೂಸ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದೊಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.